ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಇದು ಅಮಾವಾಸ್ಯೆ ದಿವಸದ ಬ್ಲಾಗು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಡಿಲೇ ಆಯಿತು. ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಈ ಹೊರಗಡೆ ಹೋಗೋದಕ್ಕೇ ಭಯ ಆಗ್ತಿತ್ತು. ಇನ್ನೂ ಇಲ್ಲಿ ಈ ಮನೆಗೆ ಬಂದು ಹೊಸ್ತಲ್ವ, ಸ್ವಲ್ಪ ನಾನು ಇದು ಉದಾಸ್ಲ ಹತ್ರನೇ ರಂಗೋಲಿ ಹಾಕ್ಕೊತಿದ್ದೆ. ಆಮೇಲೆ ಸ್ವಲ್ಪ ಬೆಳಕಾದ್ಮೇಲೆ ಹೊರಗಡೆ ಹಾಕ್ತಿದ್ದೆ. ಇವತ್ತು 5 ಗಂಟೆಗೆ ಹೋಗಿಬಿಟ್ಟು ಹೊರಗಡೆ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು, ಏನಂದರೆ ಹಟ್ಟಿ ಫುಲ್ ಎಲ್ಲ ಕ್ಲೀನ್ ಆಗದೆ ಒಳಗಡೆ ಪೂಜೆ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಿಬಿಟ್ಟು ನಾನು ಅಮ್ಮ ಎಲ್ಲ ದೇವಸ್ಥಾನಕ್ಕೆ ಹೊರಟ್ವಿ. ಇನ್ನು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಇದು ಬಂದು ಚಂದಾಪುರದಲ್ಲಿರುವಂಥ ಬಸ್ ಸ್ಟಾಪಲ್ಲೇ ದೇವಸ್ಥಾನ ಇದೆ. ನಾವು ಆಟೋದಲ್ಲಿ ಹೋದ್ವಿ. ಹಂಗೆ ಸ್ವಲ್ಪ ತರಕಾರಿ ಸೊಪ್ಪೆಲ್ಲ ತೊಗೊಳೋಣ ಅಂತ ಹೇಳಿಬಿಟ್ಟು ಅಮ್ಮ ಸೊಪ್ಪು ತೊಗೊಂಡು, ಇನ್ನು ಸಾಯಂಕಾಲ ನಮ್ಮ ಮನೆಯವ್ರು ಬಂದು ತೊಗೊಬರ್ತಾರೆ. ಇನ್ನು ಕೈಯಲ್ಲೆಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ ಲಗೇಜ್ ಅಂತ ಹೇಳಿಬಿಟ್ಟು ನಾನು ಅಮ್ಮ ತರಕಾರಿ ಸ್ವಲ್ಪ ಸೊಪ್ಪೆಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೊಂದೇನೆಂದರೆ ಈ ಮನೆಗೆ ಬಂದಮೇಲೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ರಂಗೋಲಿ ಹಾಕೋದೆಲ್ಲ ಕಷ್ಟ ಆಗ್ತಿದೆ. ಯಾಕಂದರೆ ಬೆಳಗ್ಗೆನೇ ಎದ್ದು ಇವಾಗ ಒಂದು 5 ಗಂಟೆಗೆ ಪೂಜೆ ಎಲ್ಲ ಮಾಡಬೇಕು ಅಂದ್ಕೊಂಡಾಗ ಹೊರಗಡೆ ಹೋಗಿ ಪೂಜೆ ಮಾಡೋಣ ಅನ್ನೋವಾಗ ಭಯ ಆಗ್ತಾ ಇರುತ್ತೆ. ಈಗಂತೂ ಕಳ್ಳರು ಕಡೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಇನ್ನು ಹೊರಗಡೆ ಎಲ್ಲ ಹೋಗೋದಕ್ಕೂ ಭಯನೇ. ಇನ್ನು ಬರ್ತಾ ಹಾಗೆ ಹನುಮಾನ್ ಟೆಂಪಲ್ಗೂ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಮುಕ್ಕೊಂಡು, ಇದು ಬಂದು ನಮ್ಮ ಮನೆ ಹತ್ರನೇ ದೇವಸ್ಥಾನ ಇರೋದು. ಹಾಗಾಗಿ ಹಾಗೇ ಆಂದವೇ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಮುಕ್ಕೊಂಡು ಮನೆಗೆ ಹೊರಟ್ವಿ. ಇನ್ನು ಅಮ್ಮ ನಾನು ಹೋಗ್ತಾಯಿದ್ದೀವಿ. ಇನ್ನು ಮನೆಗೆ ಹೋಗ್ತೇನೆ. ಇನ್ನು ಚಿನ್ಮಯ್ಗೆ ಅಡ್ಮಿಷನ್ ಮಾಡಬೇಕಿತ್ತು. ಸ್ಕೂಲು ಒಂದು ಸ್ವಲ್ಪ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಫೀಸ್ ಸ್ಟ್ರಕ್ಚರ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಧ್ರುವನು ಲಾಸ್ಟು LKG UKG ಎಲ್ಲ ಇಲ್ಲೇ ಹೋಗಿದ್ದು. ಸ್ಕೂಲೆಲ್ಲ ಒಂದು ಟೈಮ್ ನೋಡ್ಕೊಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಇನ್ನು ಹೋಗ್ತೇನೆ ಎಂಟ್ರೆನ್ಸ್ ಅಪ್ಲಿಕೇಶನ್ ಕೊಟ್ಟರು, ಅದು ಕೂಡ ಫಿಲ್ ಮಾಡಿ ಡೀಟೇಲ್ಸ್ ಎಲ್ಲ ಹೇಳಿದ್ರು ಯಾವ ಥರ ಇರುತ್ತೆ ಇಲ್ಲಿ ಅಂತ ಹೇಳಿಬಿಟ್ಟು ಎಲ್ಲ ಕೇಳಿಕೊಂಡು ಮನೆಗೆ ಬಂದ್ವಿ. ನೋಡೋಣ ಅಂತ ಹೇಳಿಬಿಟ್ಟು ಇನ್ನು ಮನೆಗೆ ಬಂತಾನೆ ಅಜ್ಜಿಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಕೆಲಸ. ಮೊಮ್ಮಕ್ಕಳು ನೋಡ್ರಿ ಪೆಡಿಕ್ಯೂರು ಮೆನಿಕ್ಯೂರು ಮಾಡ್ತಾವ್ರೆ ಎಷ್ಟು ಚೆನ್ನಾಗಿ. ರಮ್ಮ ಆನ್ಲೈನಾಗೆ ಬುಕ್ ಮಾಡಿದ್ದಾನೆ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡೋದು. ಎಷ್ಟು ಚೆನ್ನಾಗಿ ಎಲ್ಲ ಕಾಲೆಲ್ಲ ನೈಸ್ ಮಾಡಿದ್ರು. ಎಲ್ಲ ಕಾಲೆಲ್ಲ ಹೊಡೆದಿತ್ತು ನನಗೆ. ಎಷ್ಟು ಚೆನ್ನಾಗಿ ನೈಸ್ ಪಾರ್ಲರ್ಗೆ ಹೋಗೋದು ಬೇಡ, ನನ್ನ ಮೊಮ್ಮಕ್ಕಳೇ ಸಾಕು. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ನನ್ನ ಕಾಲೆಲ್ಲ ಹೊಡೆದಿರೋ ಕಾಲೆಲ್ಲ ನೈಸ್ ಆಗಿದೆ. ನೋಡ್ರಿ ಇಲ್ಲಿ ದೋಸ ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿ ಪಾದ ಎಲ್ಲ ನೈಸ್ ಆಗಿದೆ. ಎಷ್ಟು ಚೆನ್ನಾಗಿ ಎಲ್ಲ ಹೊಡೆದಿತ್ತು, ಎಲ್ಲ ನೈಸ್ ಮಾಡಿಬಿಟ್ರು. ತುಂಬಾ ಇದೆ. ಈ ಕಡೆ ಸ್ವಲ್ಪ ಈ ಕಡೆ ಕಾಣಿಸಲ್ಲ. 3 ಸೇರ್ಕೊಂಡ್ರೆ, ಒಬ್ರಲ್ಲ ಇಬ್ರಲ್ಲ 3 ಸೇರ್ಕೊಂಡ್ಬಿಟ್ಟಿದ್ದಾರೆ. 3 ಜನರು ಸೇರಿ ಉದುತ್ತಾ ಅವ್ರು ಹಾಕೊಂಡು ಸ್ಕಿನ್ ಹುಷಾರು. ಪಳ 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 ಅಜ್ಜಿ ಕಾಲ್ಗಳು ಇವತ್ತು. ಗೊಂಬೆ ಎಲ್ಲಮ್ಮ ನಿಮ್ಮಮ್ಮ ಬೇಜಾರಾಗ್ಬಿಟ್ಟದ ನಿನ್ನ ಮುಖ ತೋರ್ಸೋಣ. ಹಾಯ್ ಅನ್ನು. ಹಾಯ್ ಅಮ್ಮ. ಇಲ್ಲಿ ನೋಡಿ ಹೇಳು. ಅಲ್ಲಡು ಹೇಳು. ನಾನು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ತಾ ಇದ್ದೀನಿ, ಬಾ ಮಾಡೋಣ ಅಜ್ಜಿಗೆ. ಅದು ನಿಂಗೂ ಬಂದು ಮಾಡ್ತೀನಮ್ಮ ಅಂತ ಹೇಳು. ಈ ಕಡೆ ಹೇಳು. ಅಪ್ಪಂಗೂ ನಿಂಗೂ ಎಲ್ಲ ಪೆಡಿಕ್ಯೂರ್ ಮಾಡ್ತೀವಿ. ಕಾಕಗಳು ಬಾದಾಮಿ, ಗೋಡಂಬಿ, ಡೇಟ್ಸು ಅವೆಲ್ಲ ಒಂದು 1/2 ಅವರ್ ನೆನೆಸ್ಬಿಟ್ಟು ಆಮೇಲಿಂದ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಹಾಲಲ್ಲಿ ಕುದಿಸಿ ಬೆಲ್ಲ ಹಾಲು ಚೆನ್ನಾಗಿ ಕಾಯಿಸಿ, ಅದು ಕಾಯಿಸಿದ ಹಾಲನ್ನ ತಣ್ಣಗೆ ಮಾಡಿ ಇದನ್ನ ಹಾಕಿ ಮೋಲ್ಡ್ ಕೋನ್ ಹಾಕೋದ್ರಲ್ಲಿ ಹಾಕಿ ಬೆಲ್ಲದಲ್ಲಿ ಮಾಡಿರೋದು ತುಂಬ ಟೇಸ್ಟಾಗಿದೆ. ಶುಗರ್ ತಿಂದಿದ್ದವ್ರಿಗೆ, ಸಕ್ಕರೆ ಕಾಯಿಲೆ ಇರೋದು, ಶುಗರ್ ತಿಂದಿದ್ದವ್ರಿಗೆ ತುಂಬ ಈ ಥರದ್ದೇ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ, ಶುಗರ್ ಇರೋದು ಒಳ್ಳೆಯದು. ಈ ಥರ ಮಾಡಿಕೊಡಿ, ಚೆನ್ನಾಗಿದೆ, ಸೂಪರ್ ಇದೆ ಟೇಸ್ಟ್ ಮಾತ್ರ. ನಮ್ಮ ಅಳಿಯ ಅಂತೂ ಒಂದೇ ಸಮ ತಿಂತಾರೆ. ಅವ್ರು ಮೊದಲೇ ಶುಗರ್ ತಿನ್ನಲ್ಲ, ಬರ್ತಿ ಆಸೆ ಬರೀ ಇದನ್ನೇ ಖಾಲಿ ಮಾಡಿದ್ರು. ಶುಗರ್ ಐಸ್ ಮಾತ್ರ ಮಕ್ಕಳು ಮಾತ್ರ ಕೊಟ್ಟು, ಇದು ಬೆಲ್ಲದ ಮಾತ್ರ ಅವರೇ ತಿಂತಾ ಇದ್ದಾರೆ. ಚೆನ್ನಾಗಿದೆ, ಈ ಥರ ಮಾಡಿಕೊಡಿ. ಮಕ್ಳಿಗೂ ಒಳ್ಳೆಯದು, ಶುಗರ್ಗಿಂತ ಬೆಲ್ಲದ್ದು, ದೊಡ್ಡವ್ರಿಗೂ ಒಳ್ಳೆಯದು.